ನಮಸ್ಕಾರ ರೀ. ಹೆಂಗದಿರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿವಸ ಇನ್ನೊಂದು ಸ್ವೀಟ್ ರೆಸಿಪಿನ ಮಾಡಿ ತೋರ್ಸಾಕತ್ತೇನೆ ರೀ. ಈ ಸ್ವೀಟ್ ಮಾಡೋಕ್ಕೆ ನಾನು 2 ದಾಳಂಬಿ ಹಣ್ಣಿನ ಬೀಜನ ತೊಗೊಂಡಿದ್ದೇನೆ ರೀ. 2 ದಾಳಂಬಿ ಹಣ್ಣಿನ ಬೀಜ ಮತ್ತು 1 ಕಪ್ ಬೆಲ್ಲ, ಸ್ವಲ್ಪ ಕಾರ್ನ್ಫ್ಲೋರಿಂದ ಮಾಡಿರುವಂಥ ಸ್ವೀಟ್ ರೀ ಇದು. ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮನ್ಯಾಗ ನಾವು ಯಾವ ರೀತಿ ಮಾಡ್ಕೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣ ಬರ್ರಿ. ನಾನಿಲ್ಲಿ ಯಾವುದೇ ಸ್ವೀಟ್ ಮಾಡಿದರೂ ಬೆಲ್ಲನ ಯೂಸ್ ಮಾಡಿಕೊಂಡು ಮಾಡೇನಿ ರೀ. ಯಾಕಂದ್ರೆ ಸ್ವೀಟ್ ಐಟಮ್ಸ್ನೆಲ್ಲ ಜಾಸ್ತಿ ಮಕ್ಕಳನ್ನ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ ಬೆಲ್ಲ ಯೂಸ್ ಮಾಡ್ರೆ ಹೆಲ್ತ್ಗೂ ಭಾಳ ಒಳ್ಳೇದು ರೀ. ಸಕ್ರೆ ಬದಲಾಗೆ ನೀವು ಬೆಲ್ಲನ ಯೂಸ್ ಮಾಡಿ ಸ್ವೀಟ್ ಮಾಡಿರಿ, ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಬರ್ತಾವ್ರಿ. ನೋಡಾಕತ್ತಿರಲ್ಲ ಯಾವ ರೀತಿ ಜಲ್ಲಿಯಾಗಿ ಬಂದಾವಂಥೇಳಿ. ನೀವು ಈ ಸ್ವೀಟ್ನ ಮಾಡಿ ಆರಾಮಾಗಿ 3-4 ದಿನ ಫ್ರಿಜ್ನಾಗ ಇಟ್ಕೊಂಡು ಸ್ಟೋರ್ ಮಾಡಿ ತಿನ್ಬೋದ್ರಿ. ಕೆಡೋದಿಲ್ಲ, ಏನಾಗೋದಿಲ್ಲ, ಭಾಳ ರುಚಿಯಾಗಿ ಬರ್ತಾವ್ರಿ. ನೋಡಾಕತ್ತಿರ್ಬೋದು ನೀವು ಎಷ್ಟು ಚಂದ ಬಂದಾವಂಥೇಳಿ. ಖಂಡಿತ ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ಬರೀ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ 2 ದಾಳಿಂಬೆ ಹಣ್ಣಿನ ಬೀಜನ ಸುಲಿದು ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ ರೀ. ಈಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಬರ್ಬೇಕ್ರಿ. ನಮಗೆ ಇಲ್ಲೇ ಈ ಸ್ವೀಟ್ ಮಾಡೋಕೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಅಷ್ಟೇ ಬೇಕಾಗಿರೋದು. ನೋಡಿರಿ, ಈ ರೀತಿ ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೋಬೇಕು. ಈ ರೀತಿ ಜ್ಯೂಸನ್ನ ಸಪ್ರೇಟ್ ಮಾಡೋಕೆ ಇದೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ರೀ. 1ರಿಂದ 2 ನಿಮಿಷದೊಳಗೆ ಜ್ಯೂಸು ಸಪ್ರೇಟ್ ಆಗಿಬಿಡ್ತೈತಿ. ಈ ರೀತಿ ನಾವು ನೀಟಾಗಿ ಸಪ್ರೇಟ್ ಮಾಡ್ಕೋಬೇಕ್ರಿ ಜ್ಯೂಸನ್ನ. ಆಮೇಲೆ ಅದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ರುಬ್ಕೋಬೇಕ್ರಿ. ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ, ಯಾಕಂದ್ರೆ ನಮಗಿಲ್ಲೇ 2 ಕಪ್ ಆಗುವಷ್ಟು ಜ್ಯೂಸ್ ಬೇಕ್ರಿ. ಅದಕ್ಕಾಗಿ ನೋಡಿರಿ, ಈಗ ಇನ್ನೊಂದು ಸಲ ನಾನು ಮಿಕ್ಸಿ ಮಾಡಿಕೊಂಡು ಜ್ಯೂಸನ್ನ ನೀಟಾಗಿ ಸಪ್ರೇಟ್ ಮಾಡ್ಕೊಳಕತ್ತೇನೆ. ಈ ರೀತಿ ಸಪ್ರೇಟ್ ಮಾಡಿಕೊಂಡು 2 ಕಪ್ ಆಗುವಷ್ಟು ನಮ್ಗೆ ಇಲ್ಲೇ ಜ್ಯೂಸ್ ಬೇಕಾಗಿರೋದ್ರಿ ಸ್ವೀಟ್ ಮಾಡೋಕೆ. ನೋಡಿರಿ, ಹಿಂಗೆ 1 ಸ್ಪೂನ್ ತೊಗೊಂಡು ಕೈಲೇ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಜ್ಯೂಸ್ ಎಲ್ಲ ಆರಾಮಾಗಿ ಸಪ್ರೇಟ್ ಆಗಿಬಿಡ್ತೈತಿ. ನೋಡಿರಿ, ಇವಾಗ ಜ್ಯೂಸ್ ಅಂತೂ ರೆಡಿ ಆಯಿತು. ಇವಾಗ ನಾನು ಕಪ್ನಾಗ ಅಳತೆ ಮಾಡಿ ನಿಮ್ಗೆ ತೋರಿಸ್ಕೊಡಾಕತ್ತೇನೆ ರೀ ನೀಟಾಗಿ. ಇದೇ ಕಪ್ನಾಗ 2 ಕಪ್ ಆಗುವಷ್ಟು ಜ್ಯೂಸನ್ನ ತೊಗೊಳಕತ್ತೇನೆ ರೀ. ಈಗ ಇನ್ನೊಂದು ಸ್ವಲ್ಪ ನಿಮಗೆ ಕಲರ್ ಬೇಕು, ಕಲರ್ ಚೆಂದಂಗೆ ಬರಬೇಕು ಅಂತಿದ್ರೆ ಒಂದು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊರಿ. ನೋಡಿರಿ, ಇವಾಗ ನಾನು ಸ್ಟವ್ ಹಚ್ಚೆ ಒಂದು ಸ್ವಲ್ಪ ಫುಡ್ ಕಲರ್ನ ಅದ್ರಾಗ ಹಾಕ್ಕೊಂಡೇನಿ. ಕಲರ್ ಸ್ವಲ್ಪ ಚೇಂಜ್ ಆಗೈತಿ. ಇವಾಗ ಅದಕ್ಕೆ ಅದೇ ಕಪ್ನಾಗ ಪೂರ್ತಿ 1 ಕಪ್ ಆಗುವಷ್ಟು ಪುಡಿ ಮಾಡಿರೋ ಬೆಲ್ಲನ ಆ್ಯಡ್ ಮಾಡ್ಕೊಳಕತ್ತೇನೆ ರೀ, ಸೇರಿಸ್ಕೊಳಕತ್ತೇನೆ. ಈಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಪೂರ್ತಿ ಜ್ಯೂಸ್ ಒಳಗೆ ಬೆಲ್ಲ ಕರಗಬೇಕ್ರಿ. ಹಂಗೆ ಪೂರ್ತಿ ಕೈ ಆಡಿಸ್ಕೊತ ಇರ್ರಿ ಕರಗೋ ಮಟ. ನೋಡಿರಿ, ಈ ರೀತಿ ಇವಾಗ ಸ್ವಲ್ಪ ಕರಗೈತದ, ಇನ್ನೊಂದು ಸ್ವಲ್ಪ ಪೂರ್ತಿಯಾಗಿ ಕರಗಬೇಕ್ರಿ. ಈಗ ಅದೇ ಕಪ್ನಾಗ ಒಂದು ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡೇನಿ ರೀ. ಕಾರ್ನ್ಫ್ಲೋರ್ನ ತೊಗೊಂಡು ಸ್ವಲ್ಪ ನೀರು ಹಾಕಿ ಗಂಟಿರ್ಲಾರ್ದಂಗೆ ಕಲಿಸ್ಬೇಕ್ರಿ ಅದನ್ನು. ನಿಮಗೆ ಕಾರ್ನ್ಫ್ಲೋರ್ ಬೇಡ ಅಂತಂದ್ರೆ ನೀವು ಮಿಲ್ಕ್ ಪೌಡರ್ನ ಬೇಕಾದರೂ ಯೂಸ್ ಮಾಡ್ಕೋಬೋದ್ರಿ. ನೋಡಿರಿ, ಇವಾಗ ಪೂರ್ತಿ ಬೆಲ್ಲ ಕರಗೈತಿ. ಇವಾಗ ನಾವು ಕಾರ್ನ್ಫ್ಲೋರ್ನ ಸ್ವಲ್ಪವಾಗಿ ಇದಕ್ಕೆ ಸೇರಿಸ್ಕೋಬೇಕ್ರಿ. ಪೂರ್ತಿ ಹಂಗೆ ಕೈ ಆಡಿಸ್ಕೊತಾನೆ ಇರ್ರಿ. ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಪೂರ್ತಿ ಕೈ ಆಡಿಸ್ಕೊತ ಇದ್ರೆ ಒಂದು 2ರಿಂದ 3 ನಿಮಿಷ ಅಷ್ಟೇ ರೀ. ಅದು ಮಿಶ್ರಣ ಪೂರ್ತಿ ಗಟ್ಟಿ ಆಗಿಬಿಡ್ತೈತೆ ರೀ. ಜಾಸ್ತಿ ಟೈಮ್ ಹಿಡಿಯೋಂಗಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಇಷ್ಟ ಆಗ್ತೈತೆ ರೀ, ಗ್ಯಾರಂಟಿ. ನೋಡಿರಿ, ಇವಾಗ ಸ್ವಲ್ಪ ಗಟ್ಟಿ ಆಗಾಕತ್ತದ. ಹಿಂಗೆ ಗಟ್ಟಿ ಆಗುವಾಗ ನೀವು ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ, ಅದನ್ನು ಪೂರ್ತಿ ಕೈ ಆಡಿಸ್ಕೊತಾನೆ ಇರ್ಬೇಕ್ರಿ. ನೋಡಿರಿ, ಗಟ್ಟಿ ಆತ್ರಿ ಈಗ ಅದು ಮಿಶ್ರಣ. ಹಿಂಗೆ ಗಟ್ಟಿಯಾಗಿಂದ ಆ ಮಿಶ್ರಣ ಪ್ಯಾನ್ನ ಬಿಡ್ಬೇಕ್ರಿ. ಅಲ್ಲಿ ಮಟ ನಾವು ಕೈ ಆಡಿಸ್ಕೊತಾನೆ ಇರ್ಬೇಕ್ರಿ. ಪ್ಯಾನ್ ಬಿಟ್ಟಿಂದನ ಅದು ಸ್ವೀಟ ಪೂರ್ತಿ ರೆಡಿ ಆಗೈತೆ ಅಂತ ಅರ್ಥ. ನೀವು ಜಲ್ದಿನ ಸ್ಟವ್ನ ಆಫ್ ಮಾಡಿಬಿಟ್ರೆ ಸ್ವೀಟು ಅಷ್ಟು ನೀಟಾಗಿ ಬರಂಗಿಲ್ಲ ರೀ. ಹಿಂಗೆ ಕೈ ಆಡಿಸ್ಕೊತಾನೆ ಇದ್ರೆ ಮಿಶ್ರಣ ಏನೈತಲ್ಲ ಪ್ಯಾನ್ ಬಿಡಾಕ ಚಾಲು ಆಕೈತ್ರಿ. ಈ ಸ್ವೀಟ್ನ ನಾವು ಸಿಂಪಲ್ಲಾಗಿ ರುಚಿಯಾಗಿ ಮನ್ಯಾಗ ಮಾಡ್ಕೋಬೋದ್ರಿ. ಭಾಳ ಸಿಂಪಲ್ಲಾಗೈತಿ ಮತ್ತು ಅಷ್ಟು ಟೇಸ್ಟಿಯಾಗೂ ಬರ್ತೈತ್ರಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ನೋಡಿರಿ, ಇವಾಗ ನಾ ಸ್ವೀಟ್ ಮಿಶ್ರಣ ಏನೈತಲ್ಲ ಪೂರ್ತಿ ರೆಡಿ ಆಗಾಕತ್ತೈತಿ. ಈಗ ನಾನು ಅದಕ್ಕೆ ಲಾಸ್ಟಕ್ಕೆ ಫ್ಲೇವರ್ಗಾಗಿ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಮಿಕ್ಸ್ ಮಾಡ್ಕೊಂಡಿಂದ 1 ಟೀ ಸ್ಪೂನಷ್ಟು ತುಪ್ಪನ ಸೇರ್ಸಾಕತ್ತೇನೆ ರೀ. ನಿಮಗೆ ತುಪ್ಪ ಹೆಚ್ಚಬೇಕಂದ್ರೆ ನೀವು ಹೆಚ್ಚು ಸೇರಿಸ್ಕೋಬೋದು. ನಾನಿಲ್ಲೇ 1 ಟೀ ಸ್ಪೂನಷ್ಟು ಸೇರಿಸ್ಕೊಳಕತ್ತೇನೆ ರೀ. ನೋಡಿರಿ, ಮಿಶ್ರಣ ಏನೈತಲ್ಲ ಸ್ವಲ್ಪವಾಗಿ ಪ್ಯಾನ್ನ ಬಿಡಾಕತ್ತೈತಿ, ಅಂದ್ರೆ ಅದು ರೆಡಿ ಆಗಾಕತ್ತೈತೆ ಅಂಥೇಳಿ ಅರ್ಥ.
ನೋಡ್ರಿ ಇವಾಗ ಸ್ವೀಟ್ ಏನೈತಲ್ಲ ಪೂರ್ತಿ ರೆಡಿ ಆಗೈತಿ. ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಂಡು ನಾನಿಲ್ಲೇ ಒಂದು ಸಣ್ಣ ಪ್ಲೇಟ್ನ ತೊಗೊಳಕತ್ತೇನೆ ರೀ. ನಿಮ್ಮ ಹತ್ರ ಟೀನ್ ಇದ್ರೆ ನೀವು ಟೀನ್ ತೊಗೋರಿ. ಇವಾಗ ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಹಾಕಿ ಪೂರ್ತಿ ನೀಟಂಗೆ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಅದನ್ನು ಸ್ಪ್ರೆಡ್ ಮಾಡ್ಕೊಂಡ್ರು ನಾವು ಸ್ವೀಟ್ ಮಿಶ್ರಣ ಏನು ಮಾಡಿಟ್ಟೇವಲ್ಲ ಅದನ್ನು ಪೂರ್ತಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕ್ರಿ. ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಸಿ ಇರುವಾಗಲೇ ಟ್ರಾನ್ಸ್ಫರ್ ಮಾಡ್ಕೋಬೇಕ್ರಿ. ಇದನ್ನು ತಣ್ಣಗಾಗಕ್ಕೆ ಬಿಡಕ್ಕೆ ಹೋಗಬೇಡ್ರಿ, ಇದು ಜಲ್ದಿ ಗಟ್ಟಿ ಆಗ್ತೈತಿ ಸ್ವೀಟ್ ಮಿಶ್ರಣ. ಅದಕ್ಕಾಗಿ ಇವಾಗ ಒಂದೇ ಸಮ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕ್ರಿ ನೀಟಂಗೆ. ಅಂದ್ರೆ ನೋಡೋಕ್ಕೂ ಚಂದ ಕಾಣಿಸ್ತೈತಿ, ಸ್ವೀಟ್ನ ಕಟ್ ಮಾಡೋಕ್ಕೂ ಈಸಿ ಆಗ್ತೈತಿ ಅಂಥೇಳಿ ಅಷ್ಟೇ ರೀ. ನೋಡ್ರಿ ಇವಾಗ ಸ್ವಲ್ಪ ಕೈಗೆ ತಣ್ಣೀರನ್ನ ಹಚ್ಕೊಂಡು ಅದನ್ನ ಪೂರ್ತಿಯಾಗಿ ಒಂದೇ ಸಮ ಮಾಡಿಕೊಂಡು ನಾನಿಲ್ಲೇ ಫ್ರಿಜ್ ಒಳಗೆ ಒಂದು 10 ನಿಮಿಷ ಇಟ್ಟು ತೆಗ್ಯಾಕತ್ತೇನೆ ರೀ. ನಿಮ್ಮ ಹತ್ರ ಫ್ರಿಜ್ ಇಲ್ಲ ಅಂದ್ರೆ ನೀವು ಕಡಿಕಿಟ್ಟ ತಣ್ಣಗ ಮಾಡ್ಕೋಬೋದು. ನೀವು ಕಡಿಕಿಡೋದಾದ್ರೆ 1 ಅವರ್ ಬಿಟ್ಟು ನೋಡಿರಿ. ನಾನಿಲ್ಲೇ 10 ನಿಮಿಷ ಬಿಟ್ಟು ನೋಡಾಕತ್ತೇನೆ. ನೋಡ್ರಿ ಸ್ವೀಟ್ ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ, ಎಲ್ಲೂ ಏನು ಅಂಟಂಗಿಲ್ಲ ಏನಿಲ್ಲ, ಪೂರ್ತಿ ಗಟ್ಟಿ ಆಗೈತ್ರಿ. ಇವಾಗ ಇದನ್ನ ಒಂದು ಚಾಕು ತೊಗೊಂಡು ಸುತ್ತ ಅಂಟಿರೋದನ್ನೆಲ್ಲ ನೀಟಂಗೆ ಬಿಡಿಸ್ಕೋಬೇಕ್ರಿ. ಈ ರೀತಿಯಾಗಿ ನೀಟಾಗಿ ಬಿಡಿಸ್ಕೊಂಡು ಇನ್ನೊಂದು ಪ್ಲೇಟ್ ತೊಗೊಂಡು ಅದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ರೆ ಆತ್ರಿ. ಮಸ್ತಾಗಿ ರುಚಿಯಾಗಿರೋ ಸ್ವೀಟ್ನ ನಾವು ತಿನ್ಬೋದು. ನೋಡ್ರಿ ನೀವು ನೋಡಾಕತ್ತಿರಲ್ಲ, ನೋಡಾಕತ್ರನ ತಿನ್ನಬೇಕು ಅನ್ನಿಸ್ತೈತಿ. ಆ ಸೇಮ್ ಸ್ವೀಟ ಬಂದಿರ್ತೈತ್ರಿ, ಪೂರ್ತಿ ಜಲ್ಲಿಯಾಗಿ ಬಂದಿರ್ತೈತಿ. ಈಗ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆತ್ರಿ. ಮಸ್ತಾಗಿರೋ ಆಗಿರೋ ಸ್ವೀಟ ರೆಡಿ ಆಗ್ತೈತಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡ್ರಿ, ಖಂಡಿತ ನಿಮ್ಗೆ ಇಷ್ಟ ಆಗ್ತೈತಿ. ಆ ರೀತಿ ಸ್ವೀಟ್ ರೀ ಇದು. ಮತ್ತು 8 ದಿನ ಇಟ್ಕೊಂಡು ತಿಂದರೂ ಏನೂ ಕೆಡೋಂಗಿಲ್ಲ, ಭಾಳ ಟೇಸ್ಟಿಯಾಗಿ ರುಚಿಯಾಗಿ ಬರ್ತಾವ್ರಿ. ಮಕ್ಕಳೆಲ್ಲ ಫ್ರೂಟ್ಸ್ ತಿನ್ನೋಕೆ ಹಠ ಮಾಡ್ತಿರ್ತಾರೋ ಅವರಿಗೆಲ್ಲ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಸ್ವೀಟ್ನ ಒಂದು ಸಲ ನೀವು ಮಾಡಿಕೊಟ್ರಿ ಅಂದ್ರೆ ಅವರು ಮತ್ತೆ ಕೇಳ್ತಾರೆ. ನೋಡ್ರಿ ಎಷ್ಟು ಫ್ಲಫಿಯಾಗಿ ಚೆಂದಾಗಿ ಸ್ವೀಟ್ ಬಂದಾವ ಅಂಥೇಳಿ. ಎಲ್ಲೂ ಏನೂ ಅಂಟಂಗಿಲ್ಲ ಏನಿಲ್ಲ, ಭಾಳ ನೀಟಾಗಿ ಈ ಸ್ವೀಟ ಬರ್ತಾವ್ರಿ. ಮತ್ತು ತಿನ್ನೋಕ್ಕೂ ಭಾಳ ಟೇಸ್ಟಿ ಆಗ್ತಾವೆ. ಒಂದು ಸಲ ನೀವು ತಪ್ಪದ ಮನ್ಯಾಗ ಟ್ರೈ ಮಾಡಿರಿ. ಫ್ರೂಟ್ಸಿಂದ ಹೆಂಗೆ ಸ್ವೀಟ್ನ ಮಾಡೋದು ಅಂಥೇಳಿ ನೋಡಿದ್ರಲ್ಲ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇವಾಗ ಇದೇ ರೀತಿ ಎಲ್ಲ ಸ್ವೀಟ್ ಪೀಸ್ನು ನೀಟಂಗೆ ಕಟ್ ಮಾಡಿ ಇಟ್ಕೊಂಡು ಮೇಲೆ ನಮ್ಗೆ ಡ್ರೈ ಫ್ರೂಟ್ಸ್ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದ್ರಿ. ನಾನಿಲ್ಲೇ ಸಿಂಪಲ್ಲಾಗಿ ಕಾಣಲಿ ಅಂಥೇಳಿ ಒಂದೊಂದು ಬಾದಾಮ್ ಪೀಸ್ನ ಸಣ್ಣ ಚೂರಾಗಿ ಅಂಟಿಸಿದೇನೆ ರೀ. ನೋಡಿರಿ ಎಷ್ಟು ನೀಟಂಗೆ ಕಾಣಿಸಾತೈತಿ ಅಂಥೇಳಿ, ಭಾಳ ನೀಟಂಗೆ ಬರ್ತಾವ್ರಿ. ನಿಮಗೆ ಬೇಕಾದ್ರೆ ಎಲ್ಲ ರೀತಿ ಡ್ರೈ ಫ್ರೂಟ್ಸು ನೀವು ಮ್ಯಾಗ ಯೂಸ್ ಮಾಡ್ಕೋಬೋದು. ಈ ರೆಸಿಪಿನ ಮನ್ಯಾಗ ಎಲ್ಲರೂ ಟ್ರೈ ಮಾಡಿ ಹೆಂಗೆ ಬಂದು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗ್ತೇನೆ ರೀ. ಅಲ್ಲಿವರೆಗೂ ಎಲ್ಲರೂ ವಿಡಿಯೋನ ಹಿಂಗೆ ನೋಡ್ಕೊತ ಇರ್ರಿ, ಸಪೋರ್ಟ್ ಮಾಡಿರಿ. ಎಲ್ರಿಗೂ ಬಾಯ್ ರೀ.